ಶ್ರೀ ಗುರುಭ್ಯೋ ನಮಃ. ಹರಿಕಥಾಮೃತಸಾರದ 206ನೇ ಭಾಗವನ್ನು ಇವತ್ತು ನಾವು ಶ್ರವಣ ಮಾಡಬೇಕು. 205ನೇ ಭಾಗ ಈ ಹಿಂದೆ ಕೊನೆಗೊಂಡಾಗ 31ನೇ ನೈವೇದ್ಯ ಪ್ರಕರಣ ಸಂಧಿ ಅದು ಸಮಾಪ್ತಿಯಲ್ಲಿ ಕಂಡಿತ್ತು. ಈಗ ನಾವು ಇವತ್ತಿನಿಂದ ಪ್ರಾರಂಭ ಮಾಡಿಕೊಂಡು ಈ ಕಕ್ಷಾ ತಾರತಮ್ಯ ಸಂಧಿ 32ನೇ ಸಂಧಿ ಇದನ್ನು ಶ್ರವಣ ಮಾಡಬೇಕು. ಈ ಸಂಧಿಯ ಪ್ರಾಮುಖ್ಯ ಎಂಥದ್ದು ಅಂತಂದರೆ, ದಾಸರು ಈ ವಿವರಣೆಗಳನ್ನು ಕೊಡಲಿಕ್ಕೆ ಯಾರು ಯಾವ ಕಕ್ಷಾದಲ್ಲಿ ಬರ್ತಾರೆ, ಯಾರು ಯಾರಿಗಿಂತ ಎಷ್ಟು ಪಟ್ಟು ಹೆಚ್ಚಿನವರು, ಇದನ್ನೆಲ್ಲ ತೋರಿಸಲಿಕ್ಕಾಗಿ ಸುಮಾರು 6-8 ಸಂಧಿಗಳನ್ನು ರಚನೆ ಮಾಡಿದ್ದಾರೆ. ಅದು ತಮಗೆಲ್ಲರಿಗೂ ಗೊತ್ತಿದ್ದೇ ಇದೆ. ಆದರೆ ಈ ಸಂಧಿಯಲ್ಲಿ ಹೇಳದೇ ಇರುವಂತಹ ಎಷ್ಟೋ ವಿಷಯಗಳನ್ನು ಈ ಹಿಂದಿನ ಸಂಧಿಗಳಲ್ಲಿ ದಾಸರು ಹೇಳ್ತಾರೆ. ಅವರ ಅವತಾರಗಳು ಇತ್ಯಾದಿಗಳಿಗೆ ಸಂಬಂಧಪಟ್ಟಂತೆ, ಅವರ ಹೆಸರುಗಳಿಗೆ ಸಂಬಂಧಪಟ್ಟಂತೆ. ಆದರೆ ಯಾರು ಬಳಿಕ ಯಾರು ಅಂತನ್ನುವಂಥ ನಿಖರವಾದ ಮಾಹಿತಿ ಈ ಕಕ್ಷಾ ತಾರತಮ್ಯದಲ್ಲಿ ಮಾತ್ರ ಸಿಗಬೇಕು. ಈ ಗೋಪಿಕಾಸ್ತ್ರೀಯರು, ಕೃಷ್ಣನ ಪತ್ನಿಯರು, ಈ ಕೆಲಕ್ಕೆ ಸಂಬಂಧಪಟ್ಟಂತೆ ಎಷ್ಟೋ ಮಾಹಿತಿಗಳು ಹಿಂದಿನ ಸಂಧಿಗಳಲ್ಲಿ ಈ ಸಂಧಿಗಿಂತ ವಿರುದ್ಧವಾಗಿವೆ. ಇಲ್ಲಿ ನಾವು ಅದನ್ನು ಕಂಡುಕೊಂಡು ಈ ಸಂಧಿಗೆ ಅನುಸಾರವಾಗಿ ಅವನ್ನು ಹೊಂದಿಸಬೇಕು. ಹೀಗೆ ಹರಿಕಥಾಮೃತಸಾರದ ದಾಸ ಸಾಹಿತ್ಯದ ಪರಂಪರೆಯನ್ನು ಬಲ್ಲವರು ಹೇಳ್ತಾರೆ. ಸಾಮಾನ್ಯವಾಗಿ ಎಲ್ಲ ಜ್ಞಾನಿಗಳು ಕೂಡ, ವೇದವ್ಯಾಸರಿರ್ಬೋದು, ಶ್ರೀಮದ್ ಆಚಾರ್ಯರಿರ್ಬೋದು, ಟಿಪ್ಪಣಿಕಾರರಿರ್ಬೋದು, ಯಾರೇ ಆಗಲಿ ಎಲ್ಲ ವಿಷಯಗಳನ್ನು ಒಂದು ಕಡೆ ಯಾರೂ ಹೇಳೋದಿಲ್ಲ. ವಿಷಯಗಳನ್ನು ಬೇರೆ ಬೇರೆ ಕಡೆ ಹರಡಿ ಅವರು ವರ್ಣನೆ ಮಾಡಿರ್ತಾರೆ, ಹಂಚಿ ವರ್ಣನೆ ಮಾಡಿರ್ತಾರೆ. ಅಲ್ಲಿ ಕೆಲವು ಬಾರಿ ಹಿಂದಿನಕ್ಕೂ ಮುಂದಿನಕ್ಕೂ ವಿರೋಧ ಬರುವಂತೆ, ಕೆಲವು ಬಾರಿ ತೋರಿಕೆ ವಿರೋಧ, ಕೆಲವು ಬಾರಿ ಬೇಕಂತೆ ತಿಳಿಯುವಂಥ ವಿಷಯ ನೇರವಾಗಿ ನೋಟಿಸ್ ಬೋರ್ಡ್ ಮೇಲೆ ಬರೆದಂತೆ ಸ್ಪಷ್ಟವಾಗಿ ಎಲ್ಲರಿಗೂ ತಿಳಿಯುವಂತಾಗಬಾರ್ದು. ಮಹಾಪ್ರಯತ್ನದಿಂದ ಮತ್ತು ಭಕ್ತಿಯಿಂದ ಯಾರು ಪ್ರಯತ್ನ ಮಾಡ್ತಾರೆ ಅಂಥವ್ರಿಗೆ ಮಾತ್ರ ಅದು ಗ್ರಾಹ್ಯ ಆಗಬೇಕು ಅನ್ನೋ ದೃಷ್ಟಿಯಿಂದ ಹೀಗೆ ವ್ಯತ್ಯಸ್ತವಾಗಿ ವರ್ಣನೆ ಮಾಡಿರೋದಿದೆ. ಅಂಥದೇ ಒಂದು ದೃಷ್ಟಿ ಈ ಜಗನ್ನಾಥದಾಸರ ಈ ಮೇರು ಕೃತಿಯಲ್ಲೂ ಕೂಡ ಕಂಡುಬರ್ತದೆ. ಅದು ಈ ಶಾಸ್ತ್ರವನ್ನು ಯಾರು ಓದಿರ್ತಾರಲ್ಲ, ಯಾರು ರಕ್ತಗತ ಮಾಡ್ಕೊಂಡಿರ್ತಾರಲ್ಲ, ಅವರಿಗೆ ಈ ಲೇಖನದಲ್ಲಾಗಲಿ ಭಾಷಣದಲ್ಲಾಗಲಿ ಆಚಾರ್ಯರ ವೇದವ್ಯಾಸರ ಶೈಲಿ ಏನಿದೆ ಅದು ಅವ್ರಿಗೂ ಕೂಡ ಮೈಗೂಡಿ ಬಿಟ್ಟಿರ್ತದೇನೋ ಅಂತ ಅನಿಸ್ತದೆ. ಪ್ರಾಚೀನರಿಗೆ ಅಷ್ಟೇ ಅಲ್ಲ, ಈಗಿನವ್ರನ್ನು ಕೂಡ ನೋಡಿದರೆ ತತ್ವ ಏನಿದೆ ಅಂತ ಅನ್ನೋದನ್ನು ಸ್ಪಷ್ಟವಾಗಿ ಹೇಳಲಿಕ್ಕೆ ಹೋಗೋದಿಲ್ಲ. ಎಲ್ಲರೂ ಅವ್ರಿಗೆ ಗೊತ್ತಿರ್ತದೆ, ಗೊತ್ತಿರೋದಿಲ್ಲ ಅಷ್ಟಲ್ಲ, ಅವ್ರಿಗೆ ಎಷ್ಟೋ ಜನ ಅದನ್ನು ಹೇಳಲಿಕ್ಕೆ ಹೋಗೋದಿಲ್ಲ. ಅದನ್ನು ಬಹಳ ಅವ್ರನ್ನ ಪ್ರಶ್ನೆ ಮಾಡಿದಾಗ ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯ ಅಂತ ಭಗವದ್ಗೀತಾ ಹೇಳಿದಂತೆ ಅವರಿಗೆ ನಮಸ್ಕಾರ ಮಾಡಬೇಕು, ಪರಿಪರಿಯಾಗಿ ಅವ್ರ ಸೇವೆ ಮಾಡಬೇಕು. ನಮಗೆ ಅಂಥ ಒಂದು ಚಿಕಿತ್ಸಕ ಬುದ್ಧಿ ಇದೆ ಅಂತ ಅವರಿಗೆ ತೀರ್ಮಾನ ಆದರೆ ಅದಕ್ಕೆ ಸಂಬಂಧಪಟ್ಟಂಥ ವಿಷಯಗಳನ್ನ ಹೇಳ್ತಾರೆ, ಇಲ್ಲದ್ರಲ್ಲಿ ಹೇಳೋದಿಲ್ಲ. ಇವತ್ತಿದ್ದವರು ಕೂಡ ಇನ್ನು ಈ ನಮಗೆಲ್ಲರಿಗೂ ಮಾರ್ಗದರ್ಶಕರಾದಂತಹ ಟೀಕಾ ಟಿಪ್ಪಣಿಕಾರರು, ಮಹಾತ್ಮರು, ಅವ್ರ ಬಗ್ಗೆ ನಾವು ಇದನ್ನು ಪ್ರತ್ಯೇಕವಾಗಿ ಹೇಳಲೇಬೇಕಾಗಿಲ್ಲ. ಮತ್ತು ಈ ಕಕ್ಷಾ ತಾರತಮ್ಯವನ್ನು ಕೊನೆಯ ಸಂಧಿ ಎಷ್ಟೋ ಇದರಲ್ಲಿ ಗೊಂದಲ ಇವೆ ಅಂತ ಕೂಡ ನಾನು ಹಿಂದೆ ಹೇಳಿದ್ದೆ. ಇದೆಲ್ಲ ಈ ಹಿಂದಿನ ಎಲ್ಲ ಸಂಧಿಗಳನ್ನು ಓದಿದ ಮೇಲೆ, ಈ ಸಂಧಿಯನ್ನು ಕೂಡ ಓದಿ ಮುಗಿಸಿದ ಮೇಲೆ ಕೂಡ, ಮಂಗಳ ಮುಗಿಸಿದ ಮೇಲೆ ಕೂಡ ಕೆಲವು ಸಂಗತಿಗಳು ನಮಗೆ ಸ್ಪಷ್ಟವಾಗಿ ಮನವರಿಕೆ ಆಗ್ತವೆ ಅಂತ ನನಗೆ ಭರವಸೆ ಇಲ್ಲ. ಕೆಲವು ಸಂಗತಿಗಳನ್ನ ಸರಿಯಾಗಿ ಮನನ ಮಾಡಿ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಹೇಳ್ರಿ ಅಂತ ನೀವು ಅಂದಿದ್ರಿ. ಸಾಕಷ್ಟು ಮನನ ಮಾಡಿದ್ದೇನೆ, ನನ್ನ ಅಭಿಪ್ರಾಯ ಹೇಳಿ ಕೂಡ ಹೇಳ್ತೇನೆ. ಆದರೆ ನನ್ನ ಅಭಿಪ್ರಾಯನೇ ಅಂತಿಮ ಅಂತ ನನಗೆ ಇಷ್ಟೆಲ್ಲ ಓದಿದ ಮೇಲೂ ಕೂಡ ಏನು ಅನ್ನಿಸ್ತಿಲ್ಲ. ನನಗೆ ಯಾರ ಮೇಲೂ ಕೂಡ ಬೌದ್ಧಿಕ ಸರ್ವಾಧಿಕಾರ ಮಾಡೋದಾಗಲಿ, ಬೌದ್ಧಿಕ ದಬ್ಬಾಳಿಕೆ ಮಾಡೋದಾಗಲಿ ಅಪೇಕ್ಷಿತ ಅಲ್ಲ. ವಿಷಯ ಹೇಳೋದು ಹೇಳ್ತೇನೆ, ಅದನ್ನು ಹೇಗೆ ಮನನ ಮಾಡ್ಕೊಳ್ಬೇಕು, ಯಾವುದನ್ನು ಸ್ವೀಕಾರ ಮಾಡಬೇಕು, ಯಾವುದನ್ನು ಬಿಡಬೇಕು ಅಂತ ಅನ್ನೋದು ನಿಮಗೆ ಸಂಬಂಧಪಟ್ಟದ್ದು. ನಾನು ಹೇಳಿದ್ದನ್ನು ನನ್ನ ಎದುರಿಗೆ ಕೂತ್ಕೊಂಡು ನೀವು ಕೇಳ್ತಿದ್ದೀರಿ ಅಂದಮೇಲೆ ನಾನು ಹೇಳಿದಂತೆಯೇ ಅದು ನಡೀಬೇಕು ಅಂತ ನನಗೆ ಅಪೇಕ್ಷಿತ ಇಲ್ಲ. ಯಾಕೆ ಅಂತಂದರೆ, ಒಂದು ಮಾತು ಆಚಾರ್ಯರು ಗೀತಾ ಪ್ರಸ್ಥಾನದಲ್ಲಿ ಉಲ್ಲೇಖ ಮಾಡಿದ್ದು, ಅದು ಸ್ಕಂದ ಪುರಾಣದ ಮಾತು. ಆ ಶ್ಲೋಕ ನನಗೆ ಮೇಲಿನ ಮೇಲೆ ನೆನಪಿಗೆ ಬರ್ತಿರ್ತದೆ, ಬರಬೇಕಾದ್ದು ಕೂಡ ನಮ್ಮಂಥವ್ರಿಗೆ. ಏನು ಅಂದರೆ, ಏಕಂಚಿ ತತ್ವತೋ ವೇತ್ತುಂ ವಿನಾ ಸರ್ವಜ್ಞತಾಂ ನರಃ ನ ಸಮರ್ಥೋ ಮಹೇಂದ್ರೋಪಿ ತಸ್ಮಾತ್ ಸರ್ವತ್ರ ಜಿಜ್ಞಾಸೇತ್. ಈ ಜಗತ್ತಿನಲ್ಲಿರುವಂಥ ಒಂದೇ ಒಂದು ಸಣ್ಣ ಸಂಗತಿಯನ್ನೂ ಕೂಡ ಪೂರ್ಣವಾಗಿ ತಿಳ್ಕೊಳ್ಬೇಕು ಅಂತಂದರೆ ಅದು ಸರ್ವಜ್ಞನಾದವನಿಗೆ ಮಾತ್ರವೇ ಸಾಧ್ಯ ಹೊರತು ಸರ್ವಜ್ಞರಲ್ಲದೇ ಇದ್ದಂಥವರಿಗೆ, ನಮ್ಮಂಥವರಿಗೆ ಅದು ಸಾಧ್ಯವೇ ಆಗೋದಿಲ್ಲ. ಹಾಗಾಗಿ ಒಂದಿಷ್ಟು ಸಂಗತಿಗಳು ತಿಳ್ಕೊಂಡು ಆಯ್ತು ನಾವು ಪಂಡಿತರಾದೀವಿ, ಇನ್ನೇನು ಮಾಡಬೇಕಾಗಿಲ್ಲ, ಇನ್ನೇನು ಓದಬೇಕಾಗಿಲ್ಲ, ಇನ್ನೇನು ಜಿಜ್ಞಾಸೆ ಮಾಡಬೇಕಾಗಿಲ್ಲ, ಸುಮ್ಮನೆ ಕೊಡುವಂತಿಲ್ಲ. ತಸ್ಮಾತ್ ಸರ್ವತ್ರ ಜಿಜ್ಞಾಸೆ,
ಎಷ್ಟೆಷ್ಟು ತಿಳ್ಕೊಳ್ಳಿಕ್ಕೆ ಸಾಧ್ಯವೋ ಅಷ್ಟೆಲ್ಲ ತಿಳ್ಕೊಳ್ಳೋ ಪ್ರಯತ್ನ ಮಾಡಬೇಕು. ನಮಗಿಂತ ಜ್ಞಾನಿಗಳಾದವರನ್ನ ಮೊರೆ ಹೋಗಲೇಬೇಕು. ಇದು ಒಂದು ಸಣ್ಣ ಗಡಿಗೆಯಿಂದ ನಾವು ಗಡಿಗೆ ಉಪಯೋಗ ಮಾಡಿ ನೀರು ತರ್ತೇವೆ, ಅದರಲ್ಲೇನೋ ಅನ್ನ ಮಾಡ್ತೀವಿ, ಹಾಲು ಕಾಯಿಸ್ತೇವೆ, ಏನೇನೋ ಕೆಲಸಗಳನ್ನು ಮಾಡ್ತೀವಿ. ಗಡಿಗೆ ಬಗ್ಗೆ ನಮಗೆ ಗೊತ್ತಿರೋದೆಷ್ಟು? ಅದು ಉಪಯೋಗ ಮಾಡ್ಲಿಕ್ಕೆ ಗೊತ್ತೇ ಹೊರತು ಅದು ಮಾಡ್ಲಿಕ್ಕೆ ನಮಗೆ ಗೊತ್ತಿಲ್ಲ. ಮಾಡ್ಲಿಕ್ಕೆ ಎಷ್ಟು ಪ್ರಮಾಣದ ಮಣ್ಣು ಬೇಕು, ಅದಕ್ಕೆ ನೀರು ಎಷ್ಟು ಹಾಕಬೇಕು, ಅದು ಎಷ್ಟು ದಿವಸ ಕಾಯಿಸಬೇಕು ಅನ್ನೋ ವಿಷಯ ನಮಗೆ ಗೊತ್ತಿಲ್ಲ. ಕುಂಬಾರನಿಗೆ ಗೊತ್ತು. ಕುಂಬಾರನಿಗಾದ್ರೂ ಆ ಗಡಿಗೆ ಒಳಗೆ ಎಷ್ಟು ಪ್ರಮಾಣದ ಪರಮಾಣುಗಳಿರ್ತವೆ. ಮಣ್ಣು ಅಂದಾಜು ಇಷ್ಟು ಮಣ್ಣು ಬೇಕು ಅಂತ ಕಣ್ಣಳತೆಯಿಂದ ತೀರ್ಮಾನ ಮಾಡ್ತಾನೆ ಹೊರತು ಇಷ್ಟೇ ಪ್ರಮಾಣದ ಮಣ್ಣು ಬೇಕು, ಇದು ಹೆಚ್ಚು ಬೇಡ, ಇದಕ್ಕಿಂತ ಕಡಿಮೆ ಬೇಡ. ಮತ್ತು ತಾನು ಸೃಷ್ಟಿ ಮಾಡಿದಂಥ, ತಾನು ತಯಾರು ಮಾಡಿದಂಥ ಎಲ್ಲ ಗಡಿಗೆಗಳಲ್ಲಿ ಯಾವ ಗಡಿಗೆ ಹೆಚ್ಚು ಕಾಲ ಬಾಳ್ತದೆ, ಯಾವ ಗಡಿಗೆ ಕಡಿಮೆ ಕಾಲ ಬಾಳ್ತದೆ, ಯಾವುದು ಹೆಚ್ಚಾಗಿ ಬಿಸಿಲಿಗೆ ಪಕ್ವವಾಗಿರ್ತದೆ, ಈ ವಿಷಯ ಕುಂಬಾರನಿಗಾದರೂ ಏನು ಗೊತ್ತಾಗ್ತದೆ? ಯಾವ ಲೌಕಿಕ ಕಲಾಕಾರನಾದರೂ, ಲೌಕಿಕ ಉತ್ಪಾದಕನಾದ್ರೂ ತಾನು ಸೃಷ್ಟಿ ಮಾಡಿದಂಥ ವಸ್ತುಗಳ ಬಗ್ಗೆ ಏನು ಗ್ಯಾರಂಟಿ ಕೊಡಬಲ್ಲ, ಏನು ವಾರಂಟಿ ಕೊಡಬಲ್ಲ? ಕೊಟ್ಟ ಗ್ಯಾರಂಟಿ, ಕೊಟ್ಟ ವಾರಂಟಿಗಳೆಲ್ಲ ಮೂಗಿಗೆ ಹಚ್ಚಿದ ತುಪ್ಪದಂತೆ ಅಷ್ಟೇ, ವ್ಯರ್ಥ. ಇದು ಕೇವಲ ಗಡಿಗೆ, ಬಟ್ಟೆ ಮೊದಲಾದ ಸಂಗತಿಗಳ ಬಗ್ಗೆನೇ ಇಂಥ ಕ್ಲಿಷ್ಟತೆ, ಇಂಥ ಸಂಕೀರ್ಣತೆ ಇರುವಾಗ ತಾರತಮ್ಯದಂಥ ಮಹಾಸಂಗತಿಗಳ ಬಗ್ಗೆ ನಮ್ಮಂಥವ್ರು ಬರೆಯೋದೇನು, ನಮ್ಮಂಥವ್ರು ಪ್ರವಚನ ಮಾಡೋದೇನು? ಹಾಗೆ ಇಲ್ಲಿ ತನಕ ಆಚಾರ್ಯರು ಕೊಟ್ಟಂತಹ ಸರ್ವಮೂಲದಲ್ಲಿ ಒದಗಿಸಿದಂತಹ ಅನೇಕ ಶ್ಲೋಕಗಳು, ಟೀಕಾ ಟಿಪ್ಪಣಿಕಾರರು, ದಾಸ ಸಾಹಿತ್ಯಕಾರರು, ವ್ಯಾಸ ಸಾಹಿತ್ಯಕಾರರು ಇದ್ರ ಬಗ್ಗೆ ಎಲ್ಲ ಕೊಟ್ಟ ಮಾಹಿತಿಗಳನ್ನು ಪರಿಗಣನೆ ಮಾಡಿದ ಮೇಲೂ ಕೂಡ ಸದ್ಯ ನಮಗಿದು ಪೂರ್ಣವಾಗಿ ತಿಳಿಯುವಂಥ ಪರಿಸ್ಥಿತಿಯಲ್ಲಿ ನಾವಿಲ್ಲ ಅಂತಲೇ ನನಗೆ ಅನ್ನಿಸ್ತದೆ. ಹಾಗಾಗಿ ಘಂಟಾಘೋಷವಾಗಿ ನಾನೇನಾದರೂ ಹೇಳಿದ್ರು ಯಾರು ನನ್ನ ಪ್ರವಚನವನ್ನು ಕೇಳ್ತಿರ್ತಾರೆ, ನಾನು ಬರೆದನ್ನೇನಾದರೂ ಓದ್ತಾರೆ, ನನ್ನ ಮೇಲಿನ ಅಭಿಮಾನದಿಂದ, ಸ್ವಲ್ಪ ನನ್ನ ಮೇಲಿನ ಗೌರವದಿಂದ ಹೌದು ಅಂತ ಅನ್ಬಹುದು, ಹೌದು ನೀವು ಹೇಳಿದ ಸರಿ ಅಂತ ಅನಿಸ್ತದೆ ಅಂತ ಅನ್ಬಹುದು. ಆದರೆ ಹಾಗೆ ಹೇಳಿದರೆ ಅದು ನನ್ನದೇ ಮೂರ್ಖತನ ಆಗ್ತದೆ ಅಂತ ನನಗೆ ಎಷ್ಟೋ ಸರಿ ಅನಿಸ್ತದೆ. ಯಾಕಂದರೆ ನಮಗೆ ಇದನ್ನು ತೀರ್ಮಾನ ಮಾಡಲಿಕ್ಕೆ ಬೇಕಾದಂಥ ಜ್ಞಾನ, ಅನುಭವ ಏನೂ ಸಾಲದು. ಅದಕ್ಕಾಗಿ ನಾವು ಸದ್ಯ ಜಿಜ್ಞಾಸೆ ಮಾಡ್ತಾನೇ ಇರಬೇಕು. ಮತ್ತು ಹಾಗಾದ್ರೆ ನಮಗೆ ಒಂದು ಜಿಜ್ಞಾಸೆ ಕಾಡಬಹುದು. ಮತ್ತು ಇದನ್ನು ಎಷ್ಟೋ ಜನ ವಿದ್ವಾಂಸರು ಕೂಡ ನನ್ನ ಹತ್ರ ಹೇಳಿದ್ದಿದೆ. ಮಹಾಭಾರತ, ರಾಮಾಯಣ, ಭಾಗವತ ಇತ್ಯಾದಿಗಳನ್ನೆಲ್ಲ ಸಂಪಾದನೆ ಮಾಡುವಾಗ ಅಲ್ಲಿ ಈ ಪಾಠ ಸರಿ ಇರಬಹುದು ಅಂತ ಹೇಳ್ತೀರಿ, ಇದೇ ಪಾಠ ಸರಿ ಅಂತ ನೀವು ನಿಶ್ಚಿತವಾಗಿ ಹೇಳದೆ ಹೋದರೆ ಓದುಗರು ಗೊಂದಲದಲ್ಲಿ ಬೀಳೋದಿಲ್ಲೇನು? ನೀವೇ ಗೊಂದಲದಲ್ಲಿ ಬಿದ್ದರೆ ಓದುಗರು ಗೊಂದಲದಲ್ಲಿ ಬೀಳೋದಿಲ್ಲೇನು ಅಂತ ಕೆಲವರು ವಿದ್ವಾಂಸರು ನನ್ನ ಕೇಳಿದರು ಮಹಾಭಾರತಕ್ಕೆ ಸಂಬಂಧಪಟ್ಟಂತೆ. ಅದಕ್ಕೆ ನಾನೇನು ಹೇಳಿದೆ, ಓದುಗರನ್ನು ಗೊಂದಲದಲ್ಲಿ ಬೀಳಿಸಬಾರ್ದು ಅಂತ ಹೇಳಿ ನಾನು ಘಂಟಾಘೋಷವಾಗಿ ಏನನ್ನೋ ಹೇಳಿದೆ ಅಂತ ತಿಳ್ಕೊಡ್ರಿ. ಒಳಗೆ ದೃಢ ಆಗಿಲ್ಲ, ಆದರೂ ಮೇಲೆ ಬಹಳ ದಾರ್ಢ್ಯಪೂರ್ವಕವಾಗಿ ಹೇಳಿದೆ ಅಂತ ತಿಳ್ಕೊಡ್ರಿ. ಅದು ಆತ್ಮವಂಚನೆ ಆದಿತ್ತು. ಕೇಳೋರಿಗೆ ನಾನು ವಿದ್ವಾಂಸನ ಗೌರವ ಇರೋದ್ರಿಂದ ಒಪ್ಕೊಂಡು ಬಿಡ್ತಾರೆ. ಆದರೆ ಒಳಗೆ ದೃಢ ಆಗದೇ ಇರುವಾಗ ಇನ್ನೊಬ್ರು ಯಾರೋ ವಿದ್ವಾಂಸರು, ಮತ್ತೊಬ್ರು ಯಾರೋ ಪಂಡಿತರು ಇದೇ ವಿಷಯಗಳನ್ನ ಹೇಳಿದಾಗ ನಾನು ಅದರ ಮೇಲೆ ಏನಾದರೂ ಶಂಕೆ ಮಾಡ್ತಿರುವಾಗ, ನಾನು ಪ್ರತಿಪಾದನೆ ಮಾಡಿದ ವಿಷಯಗಳ ಮೇಲೆ ಇನ್ನೊಬ್ಬರು ಪ್ರಶ್ನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಇನ್ನೊಬ್ಬರು ಅದ್ರ ಮೇಲೆ ಶಂಕಾ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ನಾನು ಹೇಗೆ ಭರವಸೆ ಇಡೋದು? ಹಾಗಾಗಿ ನಾನು ಹೇಳೋ ಮಾತುಗಳಲ್ಲಿ, ಎಲ್ಲ ಮಾತುಗಳಲ್ಲಿ ಅಲ್ಲ, ಕೆಲವು ಮಾತುಗಳಲ್ಲಿ ಅಷ್ಟೊಂದು ದೃಢತೆ ಇಲ್ಲದೆ ಹೋದರೂ ಕೂಡ ಅದೇನು ನ್ಯೂನತೆ ಅಲ್ಲ ನಮಗೀಗ. ಯಾಕೆ ಅಂತಂದರೆ ನಮಗೆ ಒಂದು ವಿಷಯ ಯಾವತ್ತೂ ಕೂಡ ಸ್ಪಷ್ಟವಾಗಿರಬೇಕು, ಇದೊಂದು ವಿಷಯ ನಿಚ್ಚಳವಾಗಿರ್ಬೇಕು ನಮಗೆ. ಅದು ಇಲ್ಲ ಅಂತ ಕಾಣಿಸ್ತದೆ ಎಷ್ಟೋ ಜನರಿಗೆ. ಅದೇನೆಂದರೆ ಇದೊಂದು ಜನ್ಮ ನಮಗೆ ಮಾಧ್ವ ವೇದಾಂತಿಗಳಾಗಿ ಹುಟ್ಟಿದ್ದೀವಿ, ಮಧ್ವಮತದ ಅನುಯಾಯಿಗಳಾಗಿ ಹುಟ್ಟಿದ್ದೀವಿ. ನಮಗೆ ಇಷ್ಟನ್ನೆಲ್ಲ ಓದಿಬಿಟ್ಟಿದ್ದರಿಂದ, ಅಲ್ಪ ಸ್ವಲ್ಪ ಶ್ರವಣ ಮಾಡಿದ್ರಿಂದ, ಅಲ್ಪ ಸ್ವಲ್ಪ ಮನನ ಮಾಡಿದ್ರಿಂದ ನಮಗೆ ಸದ್ಗತಿ ಖಾತ್ರಿ ಅಂತ ನಾವು ಭ್ರಾಂತಿಗೆ ಒಳಗಾದಂತೆ ಕಾಣಿಸ್ತದೆ. ಈ ಜನ್ಮದಲ್ಲಿ ನಮಗೊಂದು ತೀರ್ಮಾನನೇ ಆಗಿಬಿಡ್ತದೆ ಅಂತ ನಾವು ಭಾವಿಸಿರುವಂತೆ ಕಾಣಿಸ್ತದೆ ಎಷ್ಟೋ ಜನ. ಅದು ಹಾಗಲ್ಲ. ನಮಗೆ ಎಲ್ಲ ಟೀಕಾ ಟಿಪ್ಪಣಿಕಾರರು, ರಾಘವೇಂದ್ರ ಸ್ವಾಮಿಗಳು, ವಾದಿರಾಜರು, ರಘುತ್ತಮರು ಅಂತ ಟಿಪ್ಪಣಿಕಾರರು, ಟೀಕಾಚಾರ್ಯರು, ಆಚಾರ್ಯರು, ವೇದವ್ಯಾಸರು, ಇವರು ಅನುಗ್ರಹದಿಂದ ಸದ್ಗತಿ ನಮಗೆ ಆಗ್ತದೆ ಅಂತ ಭರವಸೆ ಇಡೋಣ. ಆದರೆ ನಾವು ಮಾಡ್ತಿರುವಂಥ ಸೀಮಿತವಾದ ಶ್ರವಣ, ನಾವು ಮಾಡ್ತಿರುವಂಥ ಸೀಮಿತವಾದ ಅಧ್ಯಯನ, ಇದ್ರ ಹಿನ್ನೆಲೆಯಲ್ಲಿ ಇದೊಂದು ಜನ್ಮದಲ್ಲಿ ಏನಾದರೂ ಒಂದು ತೀರ್ಮಾನ ಮಾಡೇ ಬಿಡ್ತೇನೆ ಅಂತ ಭ್ರಾಂತಿ ಪಟ್ಟರೆ ಅದು ಮೂರ್ಖತನ ಅಂತ ಅನಿಸ್ತದೆ. ಇತ್ತೀಚೆಗೆ ಈಗೊಂದು 4-5 ದಿವಸದಲ್ಲಿ ಈ ಮಾತು ನನಗೆ ಬಹಳ ಸ್ಪಷ್ಟವಾಗಿ ಮನವರಿಕೆ ಆಗ್ತದೆ. ಹಾಗಾಗಿ ವಿಷಯಗಳನ್ನ ಹೇಳ್ತೇನೆ. 17ನೇ ಕಕ್ಷಾದ ತನಕ ದೃಢವಾಗಿ ಏನಿದೆ ಅಂತ ಹೇಳ್ತೇನೆ. ಅಲ್ಲಿಂದ 18ನೇ ಕಕ್ಷಾದಲ್ಲಿ ಏನಾದರೂ ವಿವಾದಗಳಿದ್ದರೆ ಅವು ಇರಲಿ ಮುಂದೆ. ಯಾಕೆ ಅಂತಂದರೆ ಮತ್ತು ಒಂದು ಮಾತು ಅದು ಭಾಗವತದಲ್ಲೂ ಇದೆ, ಹಾಗೆ ಅಥರ್ವಣ ಉಪನಿಷತ್ತಿನಲ್ಲೂ ಕೂಡ ಇದೆ. ಸ್ವಲ್ಪ ಪಾಠಭೇದ ಇದೆ. ಆ ಮಾತನ್ನು ಕೂಡ ದಿವಸ ನಾನು ಸ್ಮರಣೆ ಮಾಡ್ಕೋತೀನಿ. ದಿವಸ ನಾನು ಬ್ರಹ್ಮಯುದ್ಧದಲ್ಲಿ ಹೇಳುವಂಥ 3 ಶ್ಲೋಕಗಳು ಅದ್ರ ಪೈಕಿ ಒಂದೀಗ ಹೇಳಿದೆ.
ಯಾವುದೋ ಒಂದು ಸಂಗತಿಯನ್ನು ಸಂಪೂರ್ಣವಾಗಿ ತಿಳ್ಕೊಳ್ಬೇಕಾದ್ರೂ ಕೂಡ ಸರ್ವಜ್ಞನಿಗೆ ಮಾತ್ರ ಸಾಧ್ಯ. ಒಂದು ಗಡಿಗೆ ಬಟ್ಟೆ ಬಗ್ಗೆನೂ ಕೂಡ ಪೂರ್ಣವಾಗಿ ಮಾತಾಡೋ ಅಧಿಕಾರ ಇದ್ದದ್ದು ಯಾರಿಗಾದ್ರೂ ಇದ್ದರೆ ಅದು ಸರ್ವಜ್ಞರಿಗೆ ಸಾಧ್ಯ. ತಾರತಮ್ಯದಂತಹ ಮಹಾ ವಿಷಯದ ಬಗ್ಗೆ ಏನು ಹೇಳಬೇಕು? ಇದು ಒಂದು ಶ್ಲೋಕ. ಗೀತಾ ಪ್ರಸ್ಥಾನದಲ್ಲಿ ಆಚಾರ್ಯರು ಸ್ಕಂದ ಪುರಾಣದಿಂದ ಉದಾಹರಣೆ ಮಾಡಿದ ಶ್ಲೋಕ. ಮತ್ತೊಂದು ಶ್ಲೋಕ ಭಾಗವತದ್ದು, ಅದೇ ಅಥರ್ವಣ ಉಪನಿಷತ್ತಿದ್ದು. ಏನಂದ್ರೆ, ಭಿದ್ಯತೆ ಹೃದಯ ಗ್ರಂಥಿ ಛಿದ್ಯಂತೆ ಸರ್ವ ಸಂಶಯಾ ಕ್ಷೀಯಂತೆ ಚಾಸ್ಯ ಕರ್ಮಾಣಿ ತಸ್ಮಿನ್ ದೃಷ್ಟೇ ಪರಾವರೆ ಅಂತ ಉಪನಿಷತ್ತಿನ ಪಾಠ. ದೃಷ್ಟೇವಾತ್ಮನೀಶ್ವರೇ ಅಂತ ಭಾಗವತದ ಪಾಠ. ಇಷ್ಟೇ ವ್ಯತ್ಯಾಸ. ಭಿದ್ಯತೆ ಹೃದಯ ಗ್ರಂಥಿ, ನಮ್ಮ ಲಿಂಗ ದೇಹದ ಗಂಟು ಹರಿತದೆ. ಛಿದ್ಯಂತೆ ಸರ್ವ ಸಂಶಯ, ಎಲ್ಲಾ ಸಂಶಯಗಳು ಪರಿಹಾರ ಹೊಂದುತ್ತವೆ. ಕ್ಷೀಯಂತೆ ಚಾಸ್ಯ ಕರ್ಮಾಣಿ, ನಮ್ಮ ಸಂಚಿತ ಕರ್ಮಗಳಿಗೆಲ್ಲ ಸುಟ್ಟು ಬೂದಿಯಾಗಿ ಹೋಗುವಂಥ ಪ್ರಸಂಗ ಬರ್ತದೆ. ಯಾವಾಗಂದ್ರೆ ದೃಷ್ಟಯೇ ಆತ್ಮನೀಶ್ವರೇ, ಅಪರೋಕ್ಷತಃ ನಾವು ನಮ್ಮ ಒಳಗಿರುವಂಥ ಬಿಂಬರೂಪನಾದ ಪರಮಾತ್ಮನನ್ನು ಕಂಡಾಗ ಅಂತಿದೆ. ನಾವೇನು ಕೆಲವು ಸರಿ ಭ್ರಾಂತಿ ಪಟ್ಟಂತೆ ಕಾಣಿಸ್ತದೆ ಅಂದ್ರೆ, ಇವೆಲ್ಲ ಸಂಶಯಗಳಿಗೊಂದು ಗತಿ ಕಾಣಿಸಿ ಇದ್ರ ಬಗ್ಗೆ ಸರಿಯಾದ ತೀರ್ಮಾನ ಮಾಡಿ ಪ್ರವಚನ ಮಾಡಿ ಇದಕ್ಕೊಂದು ವ್ಯಾಖ್ಯಾನ ಬರೋದು, ಆಮೇಲೆ ಪರಮಾತ್ಮನ ಕಾಣ್ತೀವಿ ಅಂತ ತಿಳುವಳಿಕೆ ಇದ್ದಂತೆ ಕಾಣಿಸ್ತದೆ. ಅದು ಹಾಗಲ್ಲ. ಪರಮಾತ್ಮನ ಕಂಡಾಗಲೇ ಎಷ್ಟೋ ವಿಷಯಗಳು ನಮಗೆ ಸ್ಪಷ್ಟವಾಗಿ ತಿಳಿತವೆ, ಎಷ್ಟೋ ಸಂಶಯಗಳು ಹೋಗ್ತವೆ. ಅಂದ್ರೆ ಪೂರ್ಣ ಪರಮಾತ್ಮನ ಕಂಡ ಮೇಲೆ ಹೋಗ್ತವೆ ಅಂತಲ್ಲ, ಪರಮಾತ್ಮನ ಕಾಣೋ ಕಾಲ ಸಮೀಪಕ್ಕೆ ಬಂದಂತೆ ಈ ವಿಷಯಗಳು ನಮಗೆ ನಿತ್ಯ ಆಗ್ತಾ ಹೋಗ್ತವೆ. ಹಾಗಾಗಿ ಇದೊಂದು ಜನ್ಮದಲ್ಲಿ ವಿದ್ವಾಂಸರು ಒಂದು ಮಾತು ಅನ್ಸ್ಕೊಂಡ ಮಾತ್ರಕ್ಕೆ, ಸನ್ಮಾನ ಮಾಡಿಸ್ಕೊಂಡ ಮಾತ್ರಕ್ಕೆ ಇವೆಲ್ಲ ಬಗ್ಗೆ ಹೇಳ್ತವೆ ಅನ್ನೋ ಭ್ರಾಂತಿ ನನಗಿಲ್ಲ. ಅದು ಬೇಕಾಗಿಲ್ಲ ನಮಗೆ. ಪರಮಾತ್ಮ ನಾವು ಮೇಲೆ ಹೋದಂತೆ, ಪರಮಾತ್ಮನ ಸಾಕ್ಷಾತ್ಕಾರಕ್ಕೆ ಸಮೀಪ ನಾವು ಹೋದಂತೆ ನಮಗೆ ಈ ಸಂಶಯಗಳು ಒಂದೊಂದಾಗೆ ಬಗೆಹರಿತವೆ ಅಂತ ಅರ್ಥ. ಅದಕ್ಕಾಗಿ ಇವತ್ತು ಮಂಗಳಾಚರಣೆ ಮಾಡುವಾಗ ಕೊನೆಗೊಂದು ಶ್ಲೋಕ ಹೇಳಿದೆ, ಅದು ಬ್ರಹ್ಮತರ್ಕದ ಶ್ಲೋಕ. ಆಚಾರ್ಯರು ಭಾಗವತದಲ್ಲಿ ಚತುರ್ಥ ಸ್ಕಂದದಲ್ಲಿ ಉದಾಹರಣೆ ಮಾಡಿದ ಶ್ಲೋಕ. ಶೇಷಸ್ಯ ಪ್ರತಿಬಿಂಬಾಸ್ತು ದೇವಾಹ, ಎಲ್ಲಾ ದೇವತೆಗಳು ಕೂಡ ಅಂದ್ರೆ ಈ 5ನೇ ಕಕ್ಷಾದಲ್ಲಿ 6ನೇ ಕಕ್ಷಾದಿಂದ ಪ್ರಾರಂಭ ಮಾಡಿಕೊಂಡು ಕೆಳಗಿರುವಂತಹ ಎಲ್ಲಾ ದೇವತೆಗಳು, ಈ ಷಣ್ಮಹಿಷಿಯರು ಮತ್ತೆ ಇಂದ್ರಾದಿ ದೇವತೆಗಳು, ಇವೆಲ್ಲ ದೇವತೆಗಳು ಕೂಡ ಶೇಷಸ್ಯ ಪ್ರತಿಬಿಂಬಾಹ, 5ನೇ ಕಕ್ಷಾದಲ್ಲಿರುವಂತಹ ಗರುಡ ಶೇಷ ರುದ್ರರಿಗೆ ಪ್ರತಿಬಿಂಬರು. ಶೇಷಸ್ಯ ಪ್ರತಿಬಿಂಬಾಹ ದೇವಾಹ, ಶೇಷಸ್ತು ಪರಬ್ರಹ್ಮ ಸತು ಬ್ರಹ್ಮಣ, ಆ ಶೇಷ ಅಂತನೂ ಚತುರ್ಮುಖ ಬ್ರಹ್ಮನಿಗೆ ಪ್ರತಿಬಿಂಬ. ಚತುರ್ಮುಖ ಬ್ರಹ್ಮ ಮುಖ್ಯವಾಯು, ಸರಸ್ವತಿಯಿಂದ ಸಮೇತನಾದ ಚತುರ್ಮುಖ ಬ್ರಹ್ಮ, ಭಾರತೀಯ ಸಮೇತನಾದಂತಹ ಮುಖ್ಯ ಪ್ರಾಣ, ಇವರಿಬ್ಬರಿಗೆ ಪ್ರತಿಬಿಂಬರು ಈ ಶೇಷಾದಿಗಳು, ಗರುಡ ಶೇಷ ರುದ್ರಾದಿಗಳು. ಸಪರಬ್ರಹ್ಮಣಶ್ಚೈವ, ಆ ಚತುರ್ಮುಖ ಬ್ರಹ್ಮ ಮತ್ತು ಮುಖ್ಯವಾಯುಗಳು ಸಪತ್ನೀಕರಾಗಿ ಪರಮಾತ್ಮನಿಗೆ ಪ್ರತಿಬಿಂಬರಾಗಿದ್ದಾರೆ. ಸ ಪರಬ್ರಹ್ಮಣಶ್ಚೈವ ತೇ ಸ್ವಬಿಂಬ ಪ್ರದರ್ಶಕಾಹ. ಹಾಗಾಗಿ ಇವೆಲ್ಲ ಗುರುಗಳೇನಿದ್ದಾರಲ್ಲ, ನಮ್ಗಿಂತ ಮೇಲಿನರಾದಂಥ ಎಲ್ಲ ಗುರುಗಳು, ಇವರೆಲ್ಲರೂ ಕೂಡ ಸ್ವಬಿಂಬ ಪ್ರದರ್ಶಕಾಹ, ತಮ್ಮ ಗುರುಗಳನ್ನು ನಮಗೆ ತೋರಿಸ್ತಾ ಹೋಗ್ತಾರೆ ಸಾಧಕರಾದವರಿಗೆ. ಅದನ್ನು ಕೊನೆಯ ಮಾತು ನಾವು ಬಹಳ ಯಾವತ್ತು ಎಚ್ಚರಿಕೆಯಿಂದ ಇಟ್ಕೊಳ್ಬೇಕಾದ್ದು, ಮನನ ಮಾಡಬೇಕಾದ ಮಾತು ಏನಂದ್ರೆ, ಅಥ ಸ್ವಬಿಂಬ ದ್ವಾರ ಇವ ಪರಮಾತ್ಮ ಪ್ರದರ್ಶನಂ. ನಮಗೆ ಪರಮಾತ್ಮ ಯಾವಾಗ ಕಾಣಿಸ್ತಾನೆ ಅಂದ್ರೆ, ಇದ್ದಕ್ಕಿದ್ದಂತೆ ಪರಮಾತ್ಮನಿಗೆ ದೊಡ್ಡ ಅಪರೋಕ್ಷ ಸಾಕ್ಷಾತ್ಕಾರ ಆಗೋದಿಲ್ಲ. ನಮಗೆ ನಮ್ಮ ಗುರುವಾದವನು, ನಮ್ಮ ನಿಯತ ಗುರು ಅಂತ ಒಬ್ಬ ಇರ್ತಾನೆ. ನಮಗೆ ನೀನು ಇಂಥ ಪರಮಾತ್ಮನ ರೂಪವನ್ನು ಉಪಾಸನೆ ಮಾಡಬೇಕು, ನಿನಗೆ ಪರಮಾತ್ಮನ ಇಷ್ಟು ಗುಣಗಳನ್ನು ಉಪಾಸನೆ ಮಾಡೋದು ಯೋಗ್ಯ ಅಂತೆಲ್ಲ ಹೇಳಬೇಕಾದಂಥ ಒಬ್ಬ ಗುರು ಇರ್ತಾನೆ. ಅವನು ಬರ್ತಾನೆ ಯಾವಾಗಾದರೂ ನಮಗೆ ಆ ಯೋಗ್ಯತಾ ಇದ್ದರೆ. ಆ ಗುರುವಿನ ಸಾಕ್ಷಾತ್ಕಾರ ಮೊದಲು ನಮ್ಮ ಹೃದಯದಲ್ಲೇ ಆಗಬೇಕು. ಆ ಗುರು ತನ್ನ ಗುರುವನ್ನು ತೋರಿಸ್ತಾನೆ. ಯಾಕೆಂದ್ರೆ ನಮ್ಮ ಗುರು ತನ್ನ ಗುರುವನ್ನು ತನ್ನ ಹೃದಯದಲ್ಲಿ ಕಂಡುಕೊಂಡಿರ್ತಾನೆ. ಆ ಗುರು ಅವನು ಮತ್ತೊಬ್ಬರನ್ನ, ಆ ಗುರು ಮತ್ತೊಬ್ಬರನ್ನ. ಇದು ಎಲ್ಲೆಲ್ಲೋ ಹೋಗ್ತದೆ. ಹೋಗಿ ಪುಷ್ಕರ, ನಾಮಾಭಿಮಾನಿ, ಉಷಾ, ಇಂಥ ಅಲ್ಲೆಲ್ಲಿಗೆಲ್ಲೋ ಹೋಗಿ ಮುಟ್ತದೆ. ಕೊನೆಗೆ ಒಂದು ದಿವಸ ಟೀಕಾ ಟಿಪ್ಪಣಿಕಾರರು ಅವರು ಇವರೆಲ್ಲ ದಾಟೆ ಅಲ್ಲಿಗೆ ಹೋಗಿ ಮುಟ್ತದೆ. ಆ ಎಲ್ಲ ಕಕ್ಷಾಗಳನ್ನು ದಾಟಿ, ಕರ್ಮದಿ ದೇವತೆಗಳ ಕಕ್ಷಾ 20, 19, 18, 19 ಕರ್ಮದಿ ದೇವತೆ ಕಕ್ಷಾ, 18 ಶೇಷತಸ್ಥರು, ಪಿತೃಗಳು, ಆಮೇಲೆ ಪೃಥ್ವಿ ದೇವಿ, ಯಾರ ಬಗ್ಗೆ ನಾವು ಈಗೆಲ್ಲ ಇನ್ನು ಮುಂದೆ ವಿವಾದ ಮಾಡಬೇಕಾಗಿದೆಯೋ, ಯಾವ ಗೊಂಡಾರಣ್ಯಕ್ಕೆ ನಾವೀಗ ಹೋಗಬೇಕಾಗಿದೆಯೋ ಅವ್ರದ್ದೆಲ್ಲರದ್ದು ಸಾಕ್ಷಾತ್ಕಾರ ಆಯಾ ಗುರುಗಳು ಮಾಡಿಸ್ತಾ ಹೋಗ್ತಾರೆ. ಅದರ ಮೇಲೆ ಮಿತ್ರ, ಸಪ್ತಋಷಿಗಳು, ಅಹಂಕಾರಿಕ ಪ್ರಾಣ, ಪ್ರವಾಹವಾಯು, 8ನೇ ಕಕ್ಷಾದಲ್ಲಿರುವಂಥ ಇಂದ್ರ, 6ನೇ ಕಕ್ಷಾದಲ್ಲಿರುವಂಥ ಷಣ್ಮಹಿಷಿಯರು, ಹೀಗೆ ಅದೆಷ್ಟೋ ಜನ ದೇವತೆಗಳು ಸಾಕ್ಷಾತ್ಕಾರ ಮೇಲಿನಂತೆ ಆಗ್ತಾ ಹೋಗ್ತದೆ. ಕೊನೆಗೆ ಮುಖ್ಯ ಪ್ರಾಣನ ಸಾಕ್ಷಾತ್ಕಾರ, ಬ್ರಹ್ಮನ ಸಾಕ್ಷಾತ್ಕಾರ, ಲಕ್ಷ್ಮೀದೇವಿಯ ಸಾಕ್ಷಾತ್ಕಾರ, ಕೊನೆಗೆ ಪರಮಾತ್ಮನ ಸಾಕ್ಷಾತ್ಕಾರ. ಹಾಗಾಗಿ ಕಕ್ಷಾ ತಾರತಮ್ಯ ಅಂತ ಒಂದು ಎಷ್ಟು ದೊಡ್ಡದು ಅಂತಂದ್ರೆ, ನಮಗೆ
ಇವತ್ತು 17ನೇ ಕಕ್ಷಾದ ತನಕ ಸ್ಪಷ್ಟವಾಗಿ ತೀರ್ಮಾನ ಆಗಬಹುದು. ಮುಂದೆ 18ನೇ ಕಕ್ಷಾದಿಂದ ನಮಗೆ ಸ್ವಲ್ಪ ವಿವಾದ ಇರಬಹುದು, ಇದ್ರೂ ತೊಂದರೆ ಇಲ್ಲ. ಯಾಕೆ ಅಂತಂದ್ರೆ 18ನೇ ಕಕ್ಷಾ ಇಲ್ಲೇ 18, 19, 20, 21, 32, ಮುಂದೆ 33, 34 ನಮ್ಮ ಗುರುಗಳ ತನಕ, ನಮ್ಮ ನಿಯತ ಗುರುಗಳ ತನಕ ಕಕ್ಷಾಗಳು ಎಷ್ಟು ಭಿನ್ನ ಭಿನ್ನವಾಗಿವೆಯೋ ಅವ್ರದ್ದೆಲ್ಲ ನಮಗೆ ಸಾಕ್ಷಾತ್ಕಾರ ಆಗೋದು ಯಾವಾಗಲೂ. ನಾವಿವತ್ತು 19, 20ನೇ ಕಕ್ಷಾಗಳನ್ನು ತೀರ್ಮಾನ ಮಾಡಿಕೊಂಡೇ ಸಿದ್ಧಾಂತ ಕಚ್ಚೆ ಬಿಗಿದು ನಿಂತವರಿಗೆ ನಮ್ಮ ಗುರುಗಳು, ಅವ್ರ ಗುರುಗಳು ಇವ್ರು ಸಾಕ್ಷಾತ್ಕಾರ ಆಗೋದು ಯಾವಾಗ? ಇದೆಷ್ಟು ಕ್ಲಿಷ್ಟ ಇದೆ ಅಂತ ಗೊತ್ತಾಗ್ತದೆ. ಆದರೆ ಕ್ಲಿಷ್ಟ ಇದೆ ಅಂತ ಸುಮ್ಮನೆ ಇರುವಂತಿಲ್ಲ, ನಾವು ನಮ್ಮ ಪ್ರಯತ್ನವನ್ನು ಮಾಡೋದೇ. ಇಹ ಚೇದವೇದಿ ತತ್ ಸತ್ಯಮಸ್ತಿ ನಚೇದಿಹಾವೇದಿ ಮಹತಿ ವಿನಷ್ಟಿ. ಇದು ತಲವಕಾರ ಉಪನಿಷತ್ತು ಹೇಳ್ತೀವಿ. ಈ ಇಹ ಪರಮಾತ್ಮ ನಮಗೆ ಸಾಧನೆ ಸಲಕರಣೆಗಳು ಒದಗಿಸಿಕೊಟ್ಟಂತಹ ಈ ಸಂದರ್ಭದಲ್ಲಿ ತಿಳ್ಕೊಳ್ರಿ, ಇಹ ಚೇದ್ ಅವೇದಿ ಅಥ ಸತ್ಯಮಸ್ತಿ, ತಿಳ್ಕೊಂಡು ಪ್ರಯತ್ನ ಪಟ್ಟರೆ ಕೊನೆಗೆ ಸತ್ಯ ಸ್ವರೂಪ ಭಗವಂತ ನೀವು ದೊರೀತಾನೆ. ನಚೇದಿಹಾವೇದಿ ಮಹತಿ ವಿನಷ್ಟಿ. ನಾವು ಪ್ರಯತ್ನ ಮಾಡದೆ ಹೋದರೆ ದೊಡ್ಡ ನುಕ್ಸಾನ. ಹಾಗೆ ನಾವು ಏನು ತಿಳ್ಕೊಳ್ಬೇಕು? ನಮ್ಮ ಗುರುಗಳು ಯಾರು, ಅವ್ರ ಗುರುಗಳು ಯಾರು, 17ನೇ ಕಕ್ಷಾಕ್ಕೆ ಅರ್ಥ ಏನು, 18ನೇ ಕಕ್ಷಾಕ್ಕೆ ಎಷ್ಟು ಅರ್ಥ, ಅದರಲ್ಲಿ ಬರೋರು ಯಾರು, ಇದ್ರ ಬಗ್ಗೆ ನಮ್ಗೆ ಗೊಂದಲ ಇದೆಯಲ್ಲ ಅಂತಂದ್ರೆ, ಭೂತೇಶು ವಿಚಿತ್ಯ ಧೀರಾಹ ವ್ಯತ್ಯಾಸ್ಮಾಲ್ಲೋಕಾದ್ ಅಮೃತಾ ಭವಂತಿ ಅಂತ ಅದೇ ತಲವಕಾರ ಉಪನಿಷತ್ತು. ಭೂತೇಶು ನಿಮ್ಮ ಸುತ್ತಮುತ್ತಲು ಯಾವ್ಯಾವ ಜೀವರು ಕಾಣ್ತಾರಲ್ಲ ನಿಮಗೆ, ಅವರಲ್ಲಿ ಎಲ್ಲರಲ್ಲಿಯೂ ಕೂಡ ಪರಮಾತ್ಮ ಇದ್ದಾನೆ ಅಂತ ತಿಳಿಯಿರಿ. ತಿಳ್ಕೊಂಡು ಆ ಭಗವಂತನಿಗೆ ಆ ಕರ್ಮಗಳನ್ನು ಅರ್ಪಣೆ ಮಾಡ್ತಾ ಹೋಗಿ. ನಮಗೆ ಸದ್ಯ ನಮ್ಮ ಸುತ್ತಮುತ್ತಲು ಇದ್ದವರಿರಲಿ, ತಂದೆ ತಾಯಿಗಳಿದ್ದಾರೆ, ಗುರುಗಳಿದ್ದಾರೆ, ತಮ್ಮಂದಿರಿದ್ದಾರೆ, ಹೆಂಡತಿ ಇದ್ದಾಳೆ. ಒಂದು ವೇಳೆ ಹೆಂಡತಿಯೇ ಗಂಡನಿಗಿಂತ ಸ್ವರೂಪ ಯೋಗ್ಯತೆಯಿಂದ ದೊಡ್ಡವಳಿದ್ದಿರ್ಬೋದು. ಕೆಲವು ಕಡೆ ಮಕ್ಕಳಿಗೆ ತಂದೆ ತಾಯಂದ್ರಿಗಿಂತ ಮಕ್ಕಳೇ ಸ್ವರೂಪ ಯೋಗ್ಯತೆಯಿಂದ ದೊಡ್ಡವರಿದ್ದಿರ್ಬೋದು. ಕೆಲವು ಕಡೆ ಅದಕ್ಕೆ ವಿಪರೀತವಾಗಿರ್ಬೋದು. ಕೆಲವು ಕಡೆ ಗುರುವಿಗಿಂತ ಶಿಷ್ಯನೇ ಸ್ವರೂಪ ಯೋಗ್ಯತೆಯಿಂದ ದೊಡ್ಡವನಿದ್ದಿರ್ಬೋದು. ಆದರೆ ಅದು ಯಾವುದೇ ವಿಷಯ ಈಗ ದೊಡ್ಡದಲ್ಲ. ಯಾಕೆಂತಂದ್ರೆ ನಮಗದನ್ನು ಈ ಹಂತದಲ್ಲಿ ಪರಮಾತ್ಮ ಯಾಕೆ ತಿಳಿಸಿಕೊಟ್ಟಿಲ್ಲ ಅಂದರೆ, ಸದ್ಯ ನಿಮ್ಮ ಸುತ್ತಮುತ್ತಲು ಯಾರ್ಯಾರು ಇದ್ದಾರಲ್ಲ, ತಂದೆ ತಾಯಿ, ಗಂಡ ಹೆಂಡತಿ, ಮಕ್ಕಳು, ಮಿತ್ರರು, ಬಾಂಧವರು, ಗುರುಗಳು, ಆಚಾರ್ಯರು, ಸನ್ಯಾಸಿಗಳು ಅಂತ ಯಾರ್ಯಾರಿದ್ದಾರೆ, ಇವರೆಲ್ಲರಲ್ಲಿಯೂ ಕೂಡ ಪರಮಾತ್ಮನನ್ನು ಕಾಣ್ತಾ ಹೋಗ್ರಿ. ಮೊದಲು ಸ್ವರೂಪಯೋಗಿತಾದಿಂದ ಯಾರು ದೊಡ್ಡವರು ಯಾರು ಸಣ್ಣವರು ಅನ್ನೋ ವಿಷಯ ಆಮೇಲೆ ಇರಲಿ. ಸಂಬಂಧದಿಂದ, ವಿದ್ಯೆ ದೃಷ್ಟಿಯಿಂದ, ವಯಸ್ಸಿನ ದೃಷ್ಟಿಯಿಂದ ಯಾರು ಹಿರಿಯರಾಗಿರ್ತಾರೆ ಅವರೆಲ್ಲರನ್ನೂ ಕೂಡ ಪರಮಾತ್ಮನ ಪ್ರತೀಕಗಳು ಅಂತ ಪೂಜೆ ಮಾಡ್ತಾ ಹೋಗ್ರಿ. ಸದ್ಯ ಹೋಗಿ ಮಾಡಿಬಿಟ್ರೆ, ಇದನ್ನು ಪ್ರಾಮಾಣಿಕವಾಗಿ ಮಾಡಿದರೆ ನಮಗೆ 19, 18 ಈ ಕಕ್ಷಾಗಳೆಲ್ಲ ಮುಂದೆ ಸ್ಪಷ್ಟವಾಗಿ ತಿಳಿತವೆ ಅನ್ನುವಂಥ ಎಚ್ಚರ ನಮಗೆ ಶಾಸ್ತ್ರ ಕೊಡ್ತದೆ ಅಂತ ಕಾಣಿಸ್ತದೆ. ಅದಕ್ಕಾಗಿಯೇ ನಮಗೆ ಆ 18, 19 ಇತ್ಯಾದಿ ಕಕ್ಷಾಗಳನ್ನು ಸ್ಪಷ್ಟವಾಗಿ ಶಾಸ್ತ್ರ ಇನ್ನೂ ತಿಳಿಸಿಲ್ಲ. ಯಾಕೆ ತಿಳಿಸಿಲ್ಲ? ಇಷ್ಟೆಲ್ಲ ಟಿಪ್ಪಣಿಕಾರರು, ಟೀಕಾಕಾರರು ಹೊರಟರು ಕೂಡ ಅದು ನಾವು ಸ್ಪಷ್ಟವಾಗಿ ತಿಳಿದು ಬಂದಿಲ್ಲಲ್ಲ. ಯಾಕೆಂತಂದ್ರೆ ನಿಮಗೆ ಅದನ್ನು ತಿಳ್ಕೊಳ್ಳುವಂಥ ಯೋಗ್ಯತೆ ಇನ್ನೂ ಪಕ್ವ ಆಗಿಲ್ಲ ಅಂತಲೇ ಅವ್ರ ಭಾವನೆ ಇದ್ದಿರಬೇಕು. ಅದಕ್ಕೆ ನೀವು ವಯಸ್ಸಿನಿಂದ ಜ್ಯೇಷ್ಠರಾದವರನ್ನ, ಜ್ಞಾನದಿಂದ ಜ್ಯೇಷ್ಠರಾದವರನ್ನ, ಅವರ ಒಳಗಿನ ಯೋಗ್ಯತೆ ಅಂಥದೇ ಇಲ್ಲಿ, ಅದು ಯಾರಿಗೂ ಗೊತ್ತಿಲ್ಲ ಈ ಸದ್ಯ. ಅಂಥವ್ರೆಲ್ಲರನ್ನೂ ಕೂಡ ಗೌರವಿಸಿ ಅವರಲ್ಲಿ ಪರಮಾತ್ಮನನ್ನು ಕಾಣೋದನ್ನು ಕಲಿಯಿರಿ. ಆ ಮುಂದಿನ ವಿಷಯಗಳು ಆಮೇಲೆ ತಾವೇ ಬಗೆಹರಿತವೆ ಅಂತ ಶಾಸ್ತ್ರಕಾರರ ಅಭಿಪ್ರಾಯ ಇದ್ದಿರಬೇಕು. ಸದ್ಯ ನೀವಿರೋ ಪರಿಸ್ಥಿತಿಯಲ್ಲಿ ನಿಮಗಿಷ್ಟು ಸಾಕು ಅನ್ನುವಂಥ ಧೋರಣೆ ಅವ್ರದ್ದಾಗಿದ್ದಿರಬೇಕು. ಅದಕ್ಕಾಗಿ ನಮ್ಮ ಸೀಮಿತವಾದ ಅನುಭವ, ಸೀಮಿತವಾದ ಜ್ಞಾನ, ಅದರ ಮಟ್ಟದಲ್ಲೇ ನಾವು ಇದನ್ನೆಲ್ಲವನ್ನು ಕೂಡ ಅನುಸಂಧಾನ ಮಾಡ್ತಾ ಹೋಗಬೇಕು. ನಾವು ಈ ಕಕ್ಷಾ ತಾರತಮ್ಯ ನಾನೀಗ ಹೇಳೋದಕ್ಕಿಂತ ಮೊದಲು ಒಂದು 3 ದಿವಸ ವೇದವ್ಯಾಸರಿಗೆ ಒಂದು ಅಖಂಡವಾದ ಸೇವಾ ಮಾಡಿದೆ. ಯಾಕೆ ಮಾಡಿದೆ ಅಂದರೆ, ನಾನು ಸೇವಾ ಮಾಡಿದ್ದು ದೊಡ್ಡದಲ್ಲ. 3 ದಿವಸ ಅಲ್ಲ, 30 ದಿವಸ, 3000 ವರ್ಷ ಸೇವಾ ಮಾಡಿದಂಥ ಮಹನೀಯರೆಲ್ಲ ಇರ್ತಿರ್ತಾರೆ. ನಾನು ಯಾಕೆ ಮಾಡಿದೆ ಅಂತ ನಿಮ್ಮ ಎದುರಿಗೆ ಹೇಳ್ತಿದ್ದೀನಿ ಅಂತಂದರೆ, ನಾವು ಮಾಡುವಂಥ ಪ್ರವಚನದಲ್ಲಿ, ನಾವು ಬರೆಯುವಂಥ ಲೇಖನಗಳಲ್ಲಿ ಜ್ಞಾನಿಗಳಾದಂಥ ಹಿರಿಯರು ನಿಂದ ಆಗದೇ ಹೋಗಲಿ, ಈ ಒಂದು ಎಚ್ಚರ ನಮಗೆ ಯಾವಾಗಲೂ ಇರಬೇಕು. ಕಟುವಾದಂಥ ಮಾತು ಬೇಡ. ನಮ್ಮ ಜಿಜ್ಞಾಸೆ ಇರಲಿ, ಜಿಜ್ಞಾಸೆ, ನಮ್ಮ ಸಂಶಯ ಪರಿಹಾರಕ್ಕಾಗಿ ನಾವು ಮಾಡುವಂಥ ಪ್ರಯತ್ನ ಅದೆಲ್ಲ ಇರಲಿ. ಅದರ ಹೊರತಾಗಿ ಕಟುವಾದಂಥ ಮಾತು, ತೀಕ್ಷ್ಣವಾದಂಥ ಮಾತು ನಮ್ಮ ಬಾಯಿಂದ ಯಾವತ್ತೂ ಕೂಡ ಬರದೇ ಹೋಗಲಿ. ಅದನ್ನು ತೈತ್ತರೀಯ ಉಪನಿಷತ್ತು ಏನು ಹೇಳಿದೆ ಅಂದರೆ, ಜಿಹ್ವಾಮೇ ಮಧುಮತ್ತಮ, ನನ್ನ ನಾಲಿಗೆ ಜೇನಿನಂತೆ ಸಿಹಿಯಾಗಿರಲಿ ಅಂತ ಹೇಳಿದೆ. ಮಾವಿದ್ವಿಷಾವಹೈ ಅಂತ ಹೇಳಿದೆ ಶಾಂತಿ ಮಂತ್ರ, ಈ ಯಜುರ್ವೇದದ ಶಾಂತಿ ಮಂತ್ರ. ನಾವು ಯಾರನ್ನೂ ಕೂಡ ದ್ವೇಷ ಮಾಡದೇ ಇರುವಂತಾಗಲಿ. ಹಾಗೆ ಐತರೀಯ ಉಪನಿಷತ್ತಿನ ಒಂದು ಮಂತ್ರ, ಓಷ್ಠಾಪಿಧಾನ ಕುಲಿ ದಂತೈ ಪರಿವೃತ ಪವಿಹಿ ಸರ್ವಸ್ಯೈ ವಾಚ ಈಶಾನ ಚಾರು ಮಾಮಪಿ ವಾದಯೇತ್. ಸಮಾಜದಲ್ಲಿ ನಾನು ವೇದಿಕೆ ಮೇಲೆ ಕೂತ್ಕೊಂಡು ಪ್ರವಚನ ಮಾಡುವಂಥ ಪ್ರಸಂಗ ಬಂದರೆ
ಜನರ ಮೇಲೆ ನಾನು ಪ್ರಭಾವ ಬೀರಲಿಕ್ಕೆ ಅಷ್ಟೊಂದು ಸಮರ್ಥನಾಗಿಲ್ಲ ಅಂತ ಏನಾದ್ರು ಸಂಶಯ ಬಂದರೆ ಈ ಮಂತ್ರವನ್ನು ಪಠನ ಮಾಡಬೇಕಂತ. ಆವಾಗ ವಾಗ್ದೇವತೆ ಈ ಮಂತ್ರವನ್ನು ಪಠನ ಮಾಡಿದರೆ ನನ್ನ ಪ್ರಭಾವ ಆ ವೀಕ್ಷಕರ ಮೇಲೆ ಪ್ರೇಕ್ಷಕರ ಮೇಲೆ ಆಗ್ತದೆ ಅಂತ ಹೇಳ್ತದೆ ಉಪನಿಷತ್ತು. ಈ ಐತರಿಯ ಉಪನಿಷತ್ತಿನ ಮಾತಿದೆ. ಅದನ್ನು ಆ ನೈವೇದ್ಯ ಪ್ರಕರಣ ಸಂಧಿಯ ಕೊನೆಗೊಂದು ಬಾರಿ ಹೇಳಿದ್ದೆ. ಅಲ್ಲೊಂದು ತಪ್ಪು ಮಾಡಿದ್ದೆ ಅವಾಗ. ಅದನ್ನು ಪದಚ್ಛೇದ ಮಾಡಿ ಅರ್ಥ ಹೇಳುವಾಗ ಅರ್ಥ ಸರಿ ಇತ್ತು, ವ್ಯಾಕರಣ ದೃಷ್ಟಿಯಿಂದ ಒಂದು ಸಣ್ಣ ತಪ್ಪಿತ್ತು, ಅದನ್ನು ಸರಿಪಡಿಸ್ಕೊಳ್ಬೇಕಾಗಿತ್ತು. ಅದಕ್ಕಾಗಿ ಇವತ್ತು ಆ ಶ್ಲೋಕವನ್ನು ಮಾತ್ರ ತಗೋತಾ ಇದ್ದೇನೆ. ಓಷ್ಠಾಪಿದಾನ ನ, ಆ ವಾಗ್ದೇವತೆ ನಮ್ಮ ಬಾಯಿಯೊಳಗಿದ್ದಾಳೆ. ಅಂದರೆ ಈ ವಾಗ್ದೇವತೆ ಅಂತ ಸರಸ್ವತಿ ಭಾರತೀಯರಲ್ಲ, ಇದು ಪರಮಾತ್ಮಂದೇ ಆದ ಸ್ತ್ರೀರೂಪ. ಅದು ನಮ್ಮ ಬಾಯಿಯೊಳಗಿದೆ. ಅದಕ್ಕೆ ನಮ್ಮ 2 ತುಟಿಗಳಿವೆಯಲ್ಲ, ಇವೇ ಅದಕ್ಕೆ ಬಾಗಿಲುಗಳಿದ್ದಂತೆ. ಓಷ್ಠಾಪಿದಾನ ಬಾಗಿಲುಗಳಿದ್ದಂತೆ. ಕುಲಿ, ಇದು ದೋಷರಹಿತವಾದ ದೇವತ. ನಾನು ಅವತ್ತು ನಕುಲಿ ಅಂತ ಹೇಳಿದ್ದೆ. ನಕುಲಿ ಅಂದರೆ ದೋಷರಹಿತ ಅಂತ ಹೇಳಿದ್ದೆ, ಹಾಗಲ್ಲ, ಕುಲಿ ಅಂದರೆ ದೋಷರಹಿತ. ದಂತೈಹಿ ಪರಿವೃತ, ಸುತ್ತಮುತ್ತಲು ಹಲ್ಲುಗಳು, ಈ ಹಲ್ಲುಗಳ ಒಳಗೆ ಆ ದೇವತೆ ಇದೆ. ಪವಿಹಿ, ಪ್ರಕಾಶಮಾನವಾದದ್ದು. ಸರ್ವಸ್ಯೈ ವಾತೆ ಈಶಾನ, ಎಲ್ಲ ವೇದಗಳು ಎಲ್ಲ ಪುರಾಣಗಳಿಗೂ ಆ ಹೈಗ್ರೀವ ರೂಪಿಯಾದಂಥ ಭಗವಂತ ಏನಿದ್ದಾನಲ್ಲ ಆತ ಅಧಿದೇವತೆ. ಚಾರು ಮಾಮಪಿ ವಾದಯೇತ್, ನನ್ನ ಕಡೆಯಿಂದ ನನ್ನ ಮೂಲಕವಾಗಿ ಸುಂದರವಾದಂಥ ಮಾತುಗಳನ್ನು ಬರೆಸಲಿ, ಕಠೋರವಾದಂಥ ತೀಕ್ಷ್ಣವಾದ ಮಾತುಗಳನ್ನು ಬರೆಸುವುದು ಬೇಡ ಪ್ರಾರ್ಥನೆ. ಯಾಕಂದರೆ ನಾರದ ಚತುರ್ಮುಖ ಬ್ರಹ್ಮನನ್ನು ಪ್ರಶಂಸೆ ಮಾಡಿದ್ದ. ನೀನೇ ಜಗದ್ಗುರು, ನೀನನ್ನು ಬಿಟ್ಟರೆ ಯಾವ ದೇವತೆ ಇದ್ದಾನೆ ಅಂತ ಹೀಗೆಲ್ಲ ನಾರದ ಚತುರ್ಮುಖ ಬ್ರಹ್ಮನ ಎದುರಿಗೆ ಒಂದು ಪೂರ್ವಪಕ್ಷ ಮಾಡಿದಂತೆ. ಆ ನಾರದನಿಗೆ ಚತುರ್ಮುಖ ಬ್ರಹ್ಮ ಜಗದ್ಗುರು ಅಲ್ಲ ಅಂತ ಗೊತ್ತಿಲ್ಲದ ಸಂಗತಿ ಅಲ್ಲ. ಹಾಗೆ ಯಾಕೆ ಮಾಡಿದ ಅಂದರೆ ಪೂರ್ವಪಕ್ಷ ದೃಢ ಆದಷ್ಟು ಸಮರ್ಥವಾದ ಸಿದ್ಧಾಂತ ಹೊರಗೆ ಬರ್ತದೆ. ಅದಕ್ಕಾಗಿ ನೀನೇ ಜಗದ್ಗುರು ಅಂತ ನಾರದ ಚತುರ್ಮುಖ ಬ್ರಹ್ಮನನ್ನು ಹೊಗಳಿದ. ಪ್ರಾಯ 2ನೇ ಸ್ಕಂದದ ಮಾತಿದೆ. ಅಲ್ಲಿ ಚತುರ್ಮುಖ ಬ್ರಹ್ಮ ಹೇಳಿದೊಂದು ಮಾತಿದೆ. ನಮೋ ಭಗವತೆ ತುಭ್ಯಂ ವಾಸುದೇವಾಯ ಧೀಮಹಿ ಯನ್ಮಾಯ ದುರ್ಜಯ ಮಾಂ ವದಂತಿ ಜಗದ್ಗುರುಂ. ನಾರದನ ಮೂಲಕ ನೀನೇ ಜಗದ್ಗುರು ಅಂತ ಕೇಳಿಸ್ಕೊಂಡಾಗ ಚತುರ್ಮುಖ ಬ್ರಹ್ಮನಿಗೆ ಇರುಸು ಮುರುಸಾಯ್ತಂತೆ. ಶಾಂತಂ ಪಾಪಂ ಬಂದಂತವನು. ನನ್ನನ್ನು ಜಗದ್ಗುರು ಅನ್ನೋದ, ನಾನು ಜಗದ್ಗುರು ಅಂತ ಹೇಳಿಸ್ಕೊಂಡದ್ದು ಒಂದು ಪಾಪದ ಪರಿಹಾರಕ್ಕಾಗಿ ಶಾಂತಂ ಪಾಪಂ ಬಂದು ಓಂ ನಮೋ ಭಗವತೆ ತುಭ್ಯಂ ವಾಸುದೇವಾಯ ಧೀಮಹಿ ಅಂತ ಭಗವಂತನ ನಾಮವನ್ನು ಪಠನ ಮಾಡಿದಂತೆ ಚತುರ್ಮುಖ ಬ್ರಹ್ಮ. ಅದು ದೋಷದ ಪರಿಹಾರಕ್ಕಾಗಿ. ಅವನಿಗೆ ಪಾಪ ಬರಲಿಲ್ಲ, ಆ ಭ್ರಾಂತಿ ಅವನಿಗಿರೋದಿಲ್ಲ. ಅದು ನಮ್ಮಂಥವ್ರಿಗೆ ಪಾಠ ಅಷ್ಟೆ. ಯನ್ಮಾಯ ದುರ್ಜಯ ಮಾಂ ವದಂತಿ ಜಗದ್ಗುರುಂ. ಯಾವ ಪರಮಾತ್ಮನ ಮಾಯಾ ಈ ಜಗತ್ತಿನಲ್ಲೆಲ್ಲ ಹರಡಿ ಹೋಗಿದೆ, ಆ ಮಾಯೆಯಿಂದಾಗಿ ವಶೀಭೂತರಾಗಿ ಈ ಜಗತ್ತು ನನ್ನನ್ನು ಜಗದ್ಗುರು ಅಂತಿದೆ. ಅದೇ ಮಾಯೆಗೆ ವಶೀಭೂತರಾಗಿ ಪೀಠದ ಮೇಲೆ ಕೂತಂಥ ನಮ್ಮ ಪಂಡಿತರು ಕೂಡ ನಾವು ಮಹಾಗುರುಗಳು ಅಂತ ಭ್ರಾಂತಿಯಿಂದ ಬೀಗುತ್ತಿರ್ತೀವಿ. ಅಂಥ ಪರಮಾತ್ಮನಿಗೆ ನಮಸ್ಕಾರ ಅಂತ ಮಾತಿನ ಅರ್ಥ. ಇವೆಲ್ಲ ಆ ಪರಮಾತ್ಮನಿಗೆ ನಾವು ನಮ್ಮನ್ನು ಅಹಂಕಾರಿಗಳನ್ನಾಗಿ ಮಾಡಬೇಡ ಅಂತ ಆ ಪರಮಾತ್ಮನ ನಾವು ಕೇಳ್ಕೋಬೇಕಂತ ಕೆಲವು ಮಾತುಗಳು. ನಮಗೆ ನಾನು ಆ ಋಗ್ವೇದದ ಮಾತು ಯಾವಾಗಲೂ ಹೇಳ್ತಿರ್ತೀನಿ. ವಿಮೇ ಕರ್ಣಾಪತಯತೋ ವಿಚಕ್ಷುರ್ವೀದಂ ಜ್ಯೋತಿರ್ಹೃದಯ ಆಹಿತಂ ಯತ ವಿಮೇ ಮನಶ್ಚರತಿ ದೂರಾಧೀಹಿ ಕಿಂಚಿದ್ ವಕ್ಷ್ಯಾಮಿ ಕಿಮುನೂ ಮನುಷ್ಯೇ. ಇದನ್ನು ಮತ್ತೊಂದು ಬಾರಿ ಯಾವಾಗ ಮಂಗಳದಲ್ಲಿ ಹೇಳ್ತೀನಿ. ಅರ್ಥ ಈಗ ಹೇಳಿರ್ತೀನಿ. ನಾನು ಮಂಗಳಾಚರಣೆ ಮಾಡುವಾಗ ಈ ಅರ್ಥವನ್ನು ನೀವು ಅನುಸಂಧಾನ ಮಾಡ್ಕೊಳ್ರಿ. ಪೂರ್ಣ ಅಲ್ಲದೆ ಇದ್ರು ಸ್ವಲ್ಪ. ವಿಮೇ ಕರ್ಣಾಪತಯತೋ, ನನ್ನ ಕಿವಿಗಳು ದೂರ ಹೋಗಿಬಿಟ್ಟಿವೆ. ಎಲ್ಲ ಶಾಸ್ತ್ರವನ್ನು ಶ್ರವಣ ಮಾಡ್ಲಿಕ್ಕೆ ಅವು ಬರ್ತಾನೆ ಇಲ್ಲ. ವಿಮೇ ಕರ್ಣಾಪತಯತೋ ವಿಚಕ್ಷುರು ವೀದಂ, ನನ್ನ ಕಣ್ಣು ಭಗವಂತನ ಮಂದಿರವನ್ನು ನೋಡಲಿಕ್ಕೆ, ಭಗವಂತನ ಪ್ರತಿಮಾವನ್ನು ನೋಡಲಿಕ್ಕೆ, ಭಗವಂತನ ಶಾಸ್ತ್ರವನ್ನು ಅಧ್ಯಯನ ಮಾಡಲಿಕ್ಕೆ ಇದು ಅಲ್ಲಿ ಪ್ರಯತ್ನವೇ ಪಡ್ತಿಲ್ಲ. ವಿಮೇ ಕರ್ಣಾಪತಯತೋ ವಿಚಕ್ಷುರು ವೀದಂ, ನಮ್ಮ ಚಕ್ಷುಸು ವಿ ಆಗಿಬಿಟ್ಟಿದೆ, ದೂರ ಹೋಗಿಬಿಟ್ಟಿದೆ. ಇದೆಲ್ಲ ವಿ ಅಂದರೆ ವಿಯೋಗ ಅಂತ ಅರ್ಥ, ದೂರ ಅಂತ ಅರ್ಥ. ಜ್ಯೋತಿರ್ಹೃದಯ ಆಹಿತಮ್ಯತ, ಆ ಜ್ಯೋತಿಸ್ವರೂಪನಾದ ಪರಮಾತ್ಮ ಹೃದಯದೊಳಗಿದ್ದಾನೆ. ಕಣ್ಣು ದೂರ ಹೋಗಿದೆ, ಕಿವಿ ದೂರ ಹೋಗಿದೆ. ವಿಮೇ ಮನಶ್ಚರತಿ ದೂರಾಧೀಹಿ, ಒಳಗೆ ಹೋಗುವ ಶಕ್ತಿ ಇದ್ದಿದ್ದು ಮನಸ್ಸು, ಆ ಮನಸ್ಸು ಅಲ್ಲಿ ಒಳಗೆ ಹೋಗ್ತಿಲ್ಲ. ಇಷ್ಟೆಲ್ಲ ಇದ್ಮೇಲೆ ಕಿಂಸ್ವಿದ್ ವಕ್ಷ್ಯಾಮಿ, ನಾನೇನು ಪ್ರವಚನ ಮಾಡೋದು? ಕಿಮುನೂ ಮನುಷ್ಯ, ನಾನು ಮನನ ಮಾಡೋದೇನು, ಪ್ರವಚನ ಮಾಡೋದೇನು ಅಂತ ಋಗ್ವೇದ ಒಂದು ಮಾತು ಹೇಳ್ತದೆ. ಅದು ಏನು ಮಾಡೋದು ಹಾಗಾದರೆ? ಮಾಡಲಿಕ್ಕೆ ಏನು ಇಲ್ಲ, ಬಿಟ್ಟುಬಿಡ್ತೀರಾ ಅಂತಂದರೆ ಅಥಾಪ ಕೀರ್ತಯಾಮ್ಯಂಗ ಯಥಾಮತಿ ಯಥಾಶ್ರುತಂ ಹರೇಃ ಕಥಾಂ ಸ್ವಾಂ ಸತ್ಕರ್ತುಂ ಗಿರಮನ್ಯಾಭಿಧಾಂಸತೀಂ ಅಂತ ಭಾಗವತದ ಪ್ರಥಮ ಸ್ಕಂದದ ಮತ್ತೊಂದು ಶ್ಲೋಕ. ಹೌದಪ್ಪ, ನಿನ್ನ ಕಣ್ಣು, ನಿನ್ನ ಕಿವಿ, ಮನಸ್ಸು ಯಾವುದೊಂದು ನಿನಗೆ ಸಾಥ್ ಕೊಡ್ತಿಲ್ಲ. ಆದರೂ ಏನು ಮಾಡಬೇಕು ಅಂತಿದ್ದೀಗ ಅಂತಂದರೆ ಅಥಾಪಿ, ಇಷ್ಟೆಲ್ಲ ನನಗೆ ಸಮಸ್ಯೆ ಇದ್ದರು, ಇಷ್ಟೆಲ್ಲ ನನ್ನ ದೌರ್ಬಲ್ಯ ಇದ್ದರು, ಇಷ್ಟೆಲ್ಲ ನನ್ನ ಕೊರತೆ ಇದ್ದರೂ ಕೂಡ
ನಾನು ಭಗವಂತನ ಕಥೆಯನ್ನು ಹೇಳಬೇಕು ಅಂತ ಇಲ್ಲಿ ಬಂದು ಕೂತಿದ್ದೇನೆ ಅಂತ ಅವರು ಅಲ್ಲಿ ಯಾರೋ ಶೌನಕರು ಯಾರೋ ಹೇಳಿದ ಮಾತದು. ಅದು ನಾವು ನಮಗೆ ಆರೋಪ ಮಾಡ್ಕೋಬೇಕು ನಮ್ಮಂಥವರಿಗೆ. ಅಥಾಪಿ ಕೀರ್ತಯಾಮ್ಯಂಗ ಹೇಳ್ತೇನೆ ನಾನು. ಹರೇ ಕಥಾಂ ಹೇಗೆಂದ್ರೆ ಯಥಾಮತಿ ಯಥಾಶ್ರುತಂ. ಎಷ್ಟು ನನಗೆ ಬುದ್ಧಿ ಇದೆಯೋ, ಎಷ್ಟು ಶ್ರವಣ ಮಾಡಿದ್ದೇನೋ ಅಷ್ಟು ಹೇಳ್ತೇನೆ. ಹರೇ ಯಾಕೆ ಇಷ್ಟೆಲ್ಲ ಪ್ರಯತ್ನ? ಯಾಕೆ ನಿಮ್ಮ ಕಣ್ಣಿಗೆ, ನಿಮ್ಮ ಕಿವಿಗೆ, ನಿಮ್ಮ ಮನಸ್ಸಿಗೆ ಶಕ್ತಿ ಇಲ್ಲಲ್ಲ, ನೀವು ಯಾಕೆ ಹೇಗೆ ಇದನ್ನೆಲ್ಲ ಮಾಡ್ತೀರಿ ಅಂತಂದ್ರೆ, ಸ್ವಾಂ ಸತ್ಕತ್ತುಂ ಗಿರಂ ಅನ್ಯಾಭಿಧಾಂ ಸತೀಂ. ನಮ್ಮ ಈ ನಾಲಿಗೆ ಇದೆಯಲ್ಲ, ಕೆಲಸಕ್ಕೆ ಬಾರದಂಥ ಲೌಕಿಕ ವಿಷಯಗಳಲ್ಲಿ ಇದು ತೊಡಗಿ, ಅನ್ಯಾಭಿಧ, ಅನ್ಯ ಅಂದರೆ ಬೇರೆ ವಸ್ತುಗಳು, ಅದರಲ್ಲಿ ಇದು ತೊಡಗಿ ಅಪವಿತ್ರವಾಗಿ ಹೋಗಿದೆ. ತಾಮ್ ಸತ್ಕರ್ತುಂ, ಆ ನಾಲಿಗೆಗೆ ಒಂದು ಸ್ವಲ್ಪ ಸಂಸ್ಕಾರ ಕೊಡಬೇಕಾಗಿದೆ. ಅದಕ್ಕಾಗಿ ಎಷ್ಟು ಓದಿದ್ದೇನೋ, ಎಷ್ಟು ಮನನ ಮಾಡಿದ್ದೇನೋ, ಅದು ಕಡಿಮೆ ಇದ್ದರೂ ಕೂಡ, ನನ್ನ ಬೇಕಾದಷ್ಟು ಕೊರತೆಗಳು, ಎಷ್ಟೇ ನ್ಯೂನತೆಗಳಿದ್ರೂ ಕೂಡ ಅದನ್ನೆಲ್ಲ ಹೇಳಬೇಕು ಅಂತ ಅಪೇಕ್ಷೆ ಪಡ್ತೇನೆ ಅಂತ ಆ ಭಗವಂತನ ಪ್ರಾರ್ಥನೆ ಮಾಡಬೇಕು. ಇದೆಲ್ಲ ಬಂದದ್ದು ಮಾತುಗಳು. ಭಾಗವತ ತಾತ್ಪರ್ಯದಲ್ಲಿ ಆಚಾರ್ಯ ವಿಕಾಸ್ ಪಾರಿ ಹೇಳಿದ ಮಾತುಗಳು. ಈ ಮಾತುಗಳ ಮೂಲಕ ವೇದವ್ಯಾಸ ದೇವರಿಗೆ ಅಭಿಷೇಕ ಇತ್ಯಾದಿಗಳನ್ನು ಮಾಡಿ, ಹಯಗ್ರೀವ ದೇವರಿಗೆ ಅಭಿಷೇಕ ಇತ್ಯಾದಿಗಳನ್ನು ಮಾಡಿ, ಈ ತಾರತಮ್ಯವನ್ನು ಓದಲಿಕ್ಕೆ, ತಾರತಮ್ಯ ಸಂಧಿಯನ್ನು ಓದಲಿಕ್ಕೆ, ಅದನ್ನು ಪ್ರವಚನ ಮಾಡಲಿಕ್ಕೆ ಬೇಕಾದಂಥ ಶಕ್ತಿಯನ್ನು ಗಳಿಸ್ಕೊಂಡಿದ್ದೇನೆ ಅಂತ ಹೇಳೋ ಧೈರ್ಯ ಇಲ್ಲ ಅಂತ ಒಂದು ಪ್ರಯತ್ನ ಮಾಡಿದ್ದೇನೆ ಅಂತ ನಿಮ್ಮ ಎದುರಿಗೆ ಹೇಳಬೇಕಾಗಿದೆ ಅಷ್ಟೇ. ವಸ್ತುತಃ ಇದನ್ನೆಲ್ಲ ನಿಮ್ಮ ಎದುರಿಗೆ ಹೇಳಬೇಕಾಗಿರಲಿಲ್ಲ. ಎಷ್ಟೋ ಬಾರಿ ನಮ್ಮ ಬೀಗರು ಅಂತಿರ್ತಾರೆ, ನೀವು ಇದನ್ನೆಲ್ಲ ಹೇಳೋ ಅವಶ್ಯಕತೆ ಇಲ್ಲ, ನಿಮಗೆ ಬೇಕಾದಂಥ ಸಹಜವಾದ ವಿನಯ ಇದ್ದೇ ಇದೆ, ನೀವು ಯಾಕೆ ಹೇಳ್ತೀರಿ ಅಂತ ಅವ್ರು ಅಂತಿರ್ತಾರೆ. ಈ ದುರಹಂಕಾರ ಎಂಥದ್ದು ಅಂದರೆ ಬೇಡದ ಅತಿಥಿ ಇದ್ದಂತೆ, ಯಾವಾಗ ಒಳಗೆ ಹೋಗ್ತದೋ ಹೇಳಲಿಕ್ಕೆ ಬರೋದಿಲ್ಲ. ಮತ್ತು ಆ ಅತಿಥಿ ಒಳಗೆ ಹೋಗೋದು ಗೊತ್ತೂ ಆಗೋದಿಲ್ಲ. ಮತ್ತು ಇಷ್ಟರ ಮೇಲೆ ನಮಗೆ ಅಹಂಕಾರ ಇಲ್ಲ ಅಂತ ನಾವು ಹೇಳ್ಕೊಂಡು ಓಡಾಡ್ತಿರ್ತೀವಿ. ವಿದ್ಯೆಯಿಂದ ದುರಹಂಕಾರ ಬರಬಾರ್ದು ಅಂತ ಅಂತಿರ್ತೀವಿ ಬಾಯಿಂದ, ಅದರೊಳಗೆ ಬಂದುಬಿಟ್ಟಿರ್ತದೆ. ಹಾಗಾಗಿ ಯಾವಾಗ ಏನಾಗ್ತದೆ ಹೇಳಲಿಕ್ಕೆ ಬರೋದಿಲ್ಲ. ಅದಕ್ಕಾಗಿ ನೀವೆಲ್ಲ ಭಾಗವತರಾಗಿದ್ದೀರಿ, ನಿಮ್ಮ ಎದುರಿಗೆ ಅದು ನಮ್ಮ ಸ್ಥಿತಿ ಏನಿರಬೇಕು ನಾವು ಶಾಸ್ತ್ರವನ್ನು ಅಧ್ಯಯನ ಮಾಡುವಾಗ ಅನ್ನೋದನ್ನು ನಿಮ್ಮ ಎದುರಿಗೆ ಹೇಳಿಕೊಂಡು ಮುಂದಿನ ಹರಿಕಥಾಮೃತಸಾರದ 32ನೇ ಕಕ್ಷಾ ತಾರತಮ್ಯ ಸಂಧಿ ಏನಿದೆ ಅದನ್ನು ಪ್ರಾರಂಭ ಮಾಡ್ತೇನೆ. ಇವತ್ತು ಈಗಾಗಲೇ ವಿಳಂಬ ಆಗಿದೆ, ಸ್ವಲ್ಪ ಮಾತ್ರ ಹೇಳಿ ನಾಳೆಗೆ ಇದನ್ನು ಮುಂದೂಡ್ತೇನೆ. ಶ್ರೀರಮಣ ಸರ್ವೇಶ ಸರ್ವಕ ಸಾರಭೋಕ್ತ ಸ್ವತಂತ್ರ ದೋಷ ವಿದೂರ ಜ್ಞಾನ ಆನಂದ ಬಲ ಐಶ್ವರ್ಯ ಗುಣಪೂರ್ಣ 3 ಗುಣವರ್ಜಿತ ಸಗುಣ ಸಾಕಾರ ವಿಶ್ವಸ್ಥಿತಿ ಲಯೋದಯ ಕಾರಣ ಕೃಪಾಸಾಂದ್ರ ನರಹರೇ ಸಲಹೋ ಸಜ್ಜನರ. ಶ್ರೀರಮಣನಾದವನೇ, ಲಕ್ಷ್ಮೀದೇವಿಗೆ ರಮಣನಾದವನೇ, ಸರ್ವೇಶ ಎಲ್ಲ ದೇವತೆಗಳಿಗೂ ಒಡೆಯನಾದವನೇ, ಸರ್ವ ಎಲ್ಲ ಕಡೆ ಇದ್ದವನೇ, ಸಾರಭೋಕ್ತ. ದಾಸರು ಹಿಂದಿನ ಸಂಧಿಯಲ್ಲಿ ನೈವೇದ್ಯದ ಬಗ್ಗೆ ಹೇಳಿದರು. ಆ ನೈವೇದ್ಯದ ಬಗ್ಗೆ ಹೇಳಿದ ಗುಂಗು ಇನ್ನೂ ತಲೆಯಲ್ಲಿ ಹೋಗಿಲ್ಲ ಅಂತ ಕಾಣಿಸ್ತೀವಿ. ಮತ್ತೆ ಸಾರಭೋಕ್ತ ಅಂತ ಅವರು ಅದನ್ನು ಹೇಳಿದರು. ಆ ಸಾರಭೋಕ್ತ ಅನ್ನೋದ್ರ ವಿವರಣೆಯನ್ನು ನಾಳೆ ಮಾಡ್ತೀನಿ. ಅಂತೂ ಶುಭ ಸಾರಭೋಕ್ತ ಭಗವಂತ ಸ್ವತಂತ್ರನಾಗಿದ್ದಾನೆ, ದೋಷ ವಿದೂರನಾಗಿದ್ದಾನೆ, ಜ್ಞಾನ ಆನಂದ ಬಲ ಐಶ್ವರ್ಯ ಮೊದಲಾದ ಗುಣಗಳಿಂದ ಪೂರ್ಣನಾಗಿದ್ದಾನೆ. 3 ಗುಣಗಳಿಂದ ಸತ್ವ ರಜಸ್ತಮಸ್ಸು ಅನ್ನುವಂಥ ಗುಣಗಳಿಂದ ವರ್ಜಿತನಾಗಿದ್ದಾನೆ, ಸಗುಣನಾಗಿದ್ದಾನೆ, ಸಾಕಾರನಾಗಿದ್ದಾನೆ. ಅವನಿಗೊಂದು ದಿವ್ಯವಾದಂಥ ಮಂಗಳಕರವಾದಂಥ ಆಕಾರ ಇದೆ. ಈ ಜಗತ್ತಿನ ಸ್ಥಿತಿ, ಅದರ ಸೃಷ್ಟಿ, ಅದರ ಲಯ, ಇದಕ್ಕೆಲ್ಲದಕ್ಕೂ ಕೂಡ ಅವನೇ ಕಾರಣನಾಗಿದ್ದಾನೆ. ಕೃಪಾಸಾಂದ್ರ, ಅತ್ಯಂತ ಕರುಣಾ ಸಾಗರನಾಗಿದ್ದಾನೆ. ಸಾಂದ್ರ ಅಂದರೆ ದಟ್ಟವಾಗಿ, ಸಾಂದ್ರವಾದ ಕೆಸರು ಅಂತ ಏನಾದಿದ್ರೆ ಬಹಳ ದಟ್ಟವಾದ ಕೆಸರು ಅಂತ ಅಂತಿರ್ತೇವೆ. ಹಾಗೆ ಆ ಭಗವಂತನ ಇಡೀ ಶರೀರದಲ್ಲಿ ಕರುಣಾ ಅಂತಂದು ಹೆಪ್ಪು ಕಟ್ಟಿಬಿಟ್ಟಿದೆ. ಅದನ್ನು ಹೇಳ್ತಾರೆ ಕೃಪಾಸಾಂದ್ರ ಅಂತ. ನರಹರೇ ಸಲಹೋ ಸಜ್ಜನರ ಅಂಥ ಭಗವಂತನೇ ನೀನು ನಮ್ಮನ್ನು ಸಲಹಬೇಕು ಅನ್ನುವಲ್ಲಿಗೆ ಈ 32ನೇ ಕಕ್ಷಾ ತಾರತಮ್ಯ ಸಂಧಿಯ ಮೊದಲನೇ ಪದ್ಯ. ಒಟ್ಟಾರೆ ಪದ್ಯಗಳಲ್ಲಿ 933ನೇ ಪದ್ಯ ಇಲ್ಲಿಗೆ ಸಮಾಪ್ತಿಯನ್ನು ಕಂಡಿದೆ. ಸಾರಭೋಕ್ತ ಅನ್ನೋದ್ರ ವಿವರಣೆ ಏನಿದೆ ಅದನ್ನು ಭಾಗವತ ತಾತ್ಪರ್ಯ ಮತ್ತು ಸೂತ್ರ ಭಾಷ್ಯ ಅದಕ್ಕನುಸಾರವಾಗಿ ನಾವು ನಾಳೆ ದಿವಸ ಶ್ರವಣ ಮಾಡೋಣ.